ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ಫ್ಯೂರಿ ಮಾತಾಡ್ತಿರೋದು. ಸೊ ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಆಗಿರುತ್ತೆ. ತುಂಬ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು, ನನ್ನ ಮುಂದೆ ಬಟ್ಟೆ ಇದೆ, ಪಾಸ್ಪೋರ್ಟ್ ಇದೆ, ಪ್ಲಸ್ ಆಕ್ಸಸೈಸ್ ಇದೆ, ಕ್ಯಾಮ್ರಾಸ್ ಎಲ್ಲ ಇದೆ. ಸೊ ಹೊಸ ಮೈಕ್ ಹಾಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ, ಕಾಣ್ಬೋದು ನಿಮಗೇನೆ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಒಂದು ಪ್ಯಾಕೇಜ್, ಐ ಮೀನ್ ಲೈಕ್ ಬ್ಯಾಗೇಜ್ ಏನು ಪ್ಯಾಕ್ ಮಾಡ್ತೀನಿ ಅಂತ. ಸೊ ನಾನು ಟ್ರಿಪ್ ಹೋಗ್ತಾ ಇದ್ದೀನಿ. ಇವಾಗ ಆ್ಯಕ್ಚುಲಿ ಟೈಮ್ ಬಂದ್ಬಿಟ್ಟು 11:45 ಆಗಿದೆ. ಸೊ ನನಗೆ 1:15 ಒಳಗಡೆ, ಅಂದರೆ 1:15 ಒಳಗಡೆ ಮಧ್ಯರಾತ್ರಿಲಿ ಏರ್ಪೋರ್ಟಲ್ಲಿ ಇರ್ಬೇಕು ನಾನು. ಸೊ ನಿಮಗೆ ಗೊತ್ತಿರ್ಬೋದು, ಇಂಡಿಯಾ ಪಾಕಿಸ್ತಾನ ವಾರ್ ನಡೀತಾ ಇದೆ. ಸೊ ಇಂಡಿಯಾದವರಾಗಲಿ ಕರಾಚಿ ಎಲ್ಲ ನುಗ್ಬಿಟ್ಟು ಲಾಹೋರ್ನೆಲ್ಲ ಡಮ್ಮನ್ಸಿದ್ದಾರೆ. ಸೊ ಅದ್ರ ಟೈಮಲ್ಲೇ ಟ್ರಿಪ್ ಹೋಗ್ತಾ ಇದ್ದೀನಿ. ಸೊ ಇಟ್ಸ್ ವೆರಿ ರಿಸ್ಕಿ. ಸೊ ನೋಡೋಣ ಏರ್ಪೋರ್ಟಲ್ಲಿ ಹೆಂಗಿರುತ್ತೆ ಅಂತ. ಸೊ ಜಾಸ್ತಿ ಮಾತಾಡೋದು ಬೇಡ, ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನನ್ನ ಮುಂದೆ ಬಟ್ಟೆ ಇದೆ, ಇಷ್ಟೊಂದು ಕಾಣ್ತೀರಾ ನಿಮಗೇನೆ. ಸೊ ಆ್ಯಕ್ಚುಲಿ ನೋಡಿ, ಈ ಬ್ಯಾಗಲ್ಲಿ ಫುಲ್ ಎಲ್ಲ ಆಕ್ಸಸರೀಸ್ ತುಂಬಿಟ್ಟಿದ್ದೀನಿ. ಶೂ ಇಂದ ಹಿಡಿದು ಬಟ್ಟೆ ಎಲ್ಲ ತುಂಬಿಟ್ಟಿದ್ದೀನಿ ಇದರಲ್ಲಿ. ಆ್ಯಕ್ಚುಲಿ ನಾನು ಹೋಗ್ತಿದ್ದು 3 ದಿನ ಟ್ರಿಪ್ ಮಾತ್ರ. ಸೊ ಎಲ್ಲಿ ಹೋಗ್ತೀನಿ, ಎಲ್ಲಿ ನನಗೆ ಆಮೇಲೆ ಗೊತ್ತಾಗುತ್ತೆ. ಇಟ್ಸ್ ಆ್ಯಕ್ಚುಲಿ ಇನ್ ಐಲ್ಯಾಂಡ್, ತುಂಬ ಲೈಕ್ ಬ್ಯೂಟಿಫುಲ್ ಪ್ಲೇಸ್. ಇಂಡಿಯಾನ ತುಂಬ ದೂರ ಇದೆ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಬಟ್ಟೆ ಪ್ಯಾಕ್ ಮಾಡೋಣ ಬನ್ನಿ. ಏನು ಪ್ಯಾಕ್ ಮಾಡ್ತೀನಿ, ಹೆಂಗೆ ಪ್ಯಾಕ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ನಿಮಗೆ ಗೊತ್ತಿರ್ಬೋದು, ಫಸ್ಟು ಯಾವಾಗ ಯಾವ ಟ್ರಿಪ್ ಹೋಗಲಿ, ಯಾವ ಕಂಟ್ರಿ ಹೋಗಲಿ, ಯಾವ ಪ್ಲೇಸ್ಗೆ ಹೋಗಲಿ, ನಾನು ಥೈಲ್ಯಾಂಡ್ ಚಡ್ಡಿ ಮಾತ್ರ ಬಿಟ್ಟು ಹೋಗಲ್ಲ. ಸೊ ಇಟ್ಸ್ ದ ಫಸ್ಟ್ ಥಿಂಗ್ ಐ ಬಿ ಲೈಕ್ ವೇರಿಂಗ್ ಆಲ್ವೇಸ್. ಆ್ಯಕ್ಚುಲಿ ಥೈಲ್ಯಾಂಡ್ ಬೂಮ್ ಬೂಮ್ ಶಾರ್ಟ್ಸ್ ಅಂತಿದ್ದು. ಅದು ಬಿಟ್ಟರೆ ಒಂದು ಕ್ಯಾಪ್ ತೊಗೊಂಡಿದ್ದೀನಿ, ಬಿಕಾಸ್ ನಿಮಗೆ ಗೊತ್ತು ಬಿಸಿಲು ತುಂಬ ಇದೆ ಇವಾಗ ಅಂತ. ಸೊ ಆ್ಯಕ್ಚುಲಿ ಶಾಪಿಂಗ್ ಹೋಗಿದ್ದೆ ನಾನು ಝುಡಿಯೋಗೆ. ನಾನು ಯಾವಾಗಲೂ ಟ್ರಿಪ್ಪಿಂದ ಮುಂಚೆ ಝುಡಿಯೋಗೆ ಹೋಗಿ ಶಾಪಿಂಗಿಗೆ. ಸೊ ಅದ್ರಲ್ಲಿ ಶಾಪಿಂಗ್ ಹೋದಾಗ ಇದು ತಗೊಂಡಿದ್ದೆ ನೋಡಿ, ಒಂದು ಬ್ಯಾಗಿ ಪ್ಯಾಂಟ್ ತಗೊಂಡಿದ್ದೆ. ಅಂದರೆ ಇದು ಕಾಟನ್ದು ಬ್ಯಾಗಿ ಪ್ಯಾಂಟು, ಲೈಕ್ ಕಾರ್ಗೋ ಥರನೂ ಇದೆ, ಪ್ಲಸ್ ಬ್ಯಾಗಿ ಥರನೂ ಇದೆ. ಸೊ ಎಲ್ಲ ಮಿಕ್ಸ್ ಥರ ಇದೆ. ಇದು ಆ್ಯಕ್ಚುಲಿ ಒಂದು ಬೀಚ್ ಕಲರ್ ಇದು. ಸೊ ಇದೊಂದು ಫಸ್ಟ್ ಟೈಮ್ ಹಾಕೋತಿರೋದು ಬ್ಯಾಗಿ. ನಾನು ನೋಡೋಣ ಹೆಂಗೆ ಬರುತ್ತೆ ಫೋಟೋಸ್ ಎಲ್ಲ ಅಂತ. ಅದು ಬಿಟ್ಟರೆ ಝುಡಿಯೋದು ಒಂದು ಶಾರ್ಟ್ಸ್ ತೊಗೊಂಡಿದ್ದೀನಿ, ಬಿಕಾಸ್ ನನ್ನ ಹತ್ರ ಶಾರ್ಟ್ಸ್ ಇರಲಿಲ್ಲ, ಲೈಕ್ ಜೀನ್ಸ್ದೆಲ್ಲ. ಸೊ ಒಂಥರ ರಗ್ ಜೀನ್ಸ್ ಥರ ಇದೆ ಶಾರ್ಟ್ಸು. ಆ್ಯಕ್ಚುಲಿ ಒಂದು ಬೆಲ್ಟ್ ಬೇಕಿತ್ತು, ಬೆಲ್ಟ್ ಮರೆತುಬಿಟ್ಟೆ. ಸೊ ಹಳೆ ಬೆಲ್ಟ್ ಹಾಕಬೇಕಾಯ್ತು ಇವಾಗ. ಸೊ ಇದೊಂದು ತೊಗೊಂಡಿದ್ದೀನಿ, ಈ ಶಾರ್ಟ್ಸ್ ಒಂದು. ಅದು ಬಿಟ್ಟರೆ ನೀವು ಲಾಸ್ಟ್ ವ್ಲಾಗೆಲ್ಲ ನೋಡಿರ್ತೀರ, ನಂದು ಪಿಂಕಿ ಇದು ಮತ್ತು ಇದು ಸೆಟ್ ಇದೆಯಲ್ಲ, ಮಲೇಷ್ಯಾದಲ್ಲಿ ಹಾಕೊಂಡಿದ್ದೆನಲ್ಲ, ಸೊ ಇದು ಇದೆ. ಯಾಕೆಂತಂದರೆ ಇದು ಮಲೇಷ್ಯಾದಲ್ಲಿ ಒಂದೇ ಒಂದು ಕಡೆ ಮಾತ್ರ ಹಾಕೊಂಡಿದ್ದು ನಾನು, ಯಾವುದರಲ್ಲಿ ಕೋಲಂಪುರ್ ಟವರ್ ಇದು ಕ್ಲೈಮ್ ಮಾಡಬೇಕಾದ್ರೆ. ಸೊ ಅದಕ್ಕೋಸ್ಕರ ಮತ್ತೊಂದು ಸರಿ ಹಾಕೋಣ ಇಲ್ಲ ಬೇರೆ ಕಡೆ ಅಂತ ತಗೊಂಡಿದ್ದೀನಿ. ಪ್ಲಸ್ ನೀವೆಲ್ಲ ಅಂತಿರ್ತೀರಲ್ವ, ಯಾವಾಗಲೂ ಪದೇ ಪದೇ ಹಾಕಿದ ಬಟ್ಟೆನೇ ಹಾಕೋತಿರ್ತೀವಿ ಬ್ಲಾಗಲ್ಲೆಲ್ಲ. ಸೊ ಬೇರೆ ಹಾಕೋ ಅಂತ. ಸೊ ಇನ್ನೇನು ಮಾಡೋಕ್ಕಾಗತ್ತೆ, ಬಾಯ್ಸ್ಗೆ ಇರೋ ಬಟ್ಟೆನೇ ಹಾಕಬೇಕಾಗತ್ತೆ. ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ. ಸೊ ಮತ್ತೆ ಈ ಝುಡಿಯೋದಲ್ಲಿ ಇದನ್ನು ತಗೊಂಡಿದ್ದೀನಿ ನೋಡಿ, ಬಟ್ಟೆ ಕಾಣುತ್ತಲ್ವ, ಬ್ಲ್ಯಾಕ್. ಸೊ ಆ್ಯಕ್ಚುಲಿ ಒಂದು ಬ್ಲ್ಯಾಕ್ ಟ್ರಾಪಿಕಲ್ ಟಿ ಶರ್ಟ್ ತೊಗೊಂಡಿದ್ದೀನಿ, ಕಾಟನ್ ಇದೂ. ಸೊ ಸೆಕೆ ಅಂತ ಇದು ತೊಗೊಂಡಿದ್ದೀನಿ ಅಷ್ಟೇ, ಬಿಕಾಸ್ ನಾನು ಹೋಗ್ತಿರೋ ಐಲ್ಯಾಂಡಲ್ಲಿ ತುಂಬ ಸೆಕೆ ಇದೆ. ಅದಕ್ಕೋಸ್ಕರ ಒಂದು ಲೈಕ್ ಲೂಸ್ ಫಿಟ್ ಇದೆ ಇದು ಮತ್ತು ಜೀನ್ಸ್ ಏನಾರು ಹಾಕೋಬೋದು, ಐ ಮೀನ್ ಲೈಕ್ ಶಾರ್ಟ್ಸ್ ಏನಾರು ಹಾಕೋಬೋದು. ಇದೊಂದಿದೆ. ಪ್ಲಸ್ ಝುಡಿಯೋದಲ್ಲಿ ಇನ್ನೊಂದು ತೊಗೊಂಡಿದ್ದೀನಿ ಐಟಮ್ನ ನೋಡಿ, ಇನ್ನೂ ಟ್ಯಾಗೂ ತೆಗ್ದಿಲ್ಲ, ಕಾಣುತ್ತಲ್ಲ. ಸೊ ಇದು ಕ್ವಾಲಿಟಿ ಬಂದುಬಿಟ್ಟು ಕಾಟನ್ ಮತ್ತು ನೈಲಾನ್ ಥರ ಇದೆ ಸಮಥಿಂಗ್, ನಂಗೆ ಗೊತ್ತಿಲ್ಲ. ಕಾಟನ್ ಅಲ್ಲ ಇದು ಮೋಸ್ಟ್ಲಿ, ಕ್ವಾಲಿಟಿ ಏನು ಕೊಟ್ಟಿಲ್ಲ, ಬಟ್ ಇಟ್ಸ್ ವೆರಿ ನೈಸ್. ಸಖತ್ ಸ್ಮೂತಾಗಿದೆ. ವೈಟ್, ನನಗೆ ಇದು ಆ್ಯಕ್ಚುಲಿ ವೈಟ್ ಬೇಕಿತ್ತು ನನಗೆ, ತುಂಬ ದಿನದಿಂದ ನೋಡ್ತಿದ್ದೆ. ಬಟ್ ಈ ಸರಿ ತಗೊಂಡಿದ್ದೀನಿ. ಈ ಸರಿ ಟ್ರಿಪ್ಪಲ್ಲಿ ಫೋಟೋಸ್ ಆಗಲಿ ವ್ಲಾಗ್ಸ್ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ, ಬಿಕಾಸ್ ಒಳ್ಳೊಳ್ಳೆ ಬಟ್ಟೆ ತಗೊಂಡಿದ್ದೀನಿ. ಕಂಪೇರ್ ಟು ಲಾಸ್ಟ್ ಟ್ರಿಪ್ಸ್ ಎಲ್ಲ ಈ ಬಟ್ಟೆ ತುಂಬ ಚೆನ್ನಾಗಿದೆ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಈ ಟ್ರಿಪ್ಪಲ್ಲಿ, ಅದೊಂದು ಬಟ್ಟೆ ಅಲ್ವಾ. ಸೊ ಝುಡಿಯೋದಲ್ಲಿ ಇನ್ನೊಂದು ತಗೊಂಡಿದ್ದೀನಿ ನೋಡಿ, ನೀವು ಇದು ಟ್ಯಾಗೂ ತೆಗ್ದಿಲ್ಲ, ಇದೊಂದು ತಗೊಂಡಿದ್ದೀನಿ ಆ್ಯಕ್ಚುಲಿ. ಇವಾಗ ನಾನು ಏನು ತೋರಿಸಿದೆ ನಿಮಗೆ, ಎಲ್ಲಾದ್ರೂ 600 ರುಪೀಸು, ಆಮೇಲೆ 875 ರುಪೀಸು, ಹಂಗೆ ಆ ರೇಂಜಲ್ಲಿದೆ. ಇಲ್ಲ 1000 ರೂಪಾಯಿ ಒಳಗಡೆ ಇದೆ. ಸೊ ಟ್ರಿಪ್ಪಿಗೆ ಹೋಗ್ಬೇಕು ಅಂತಂದರೆ ಇದು ಓಕೆ. ಬಟ್ ಲಾಸ್ಟ್ ಟೈಮ್ ನಾನು ತಗೊಂಡಿದ್ದು ಇದು ಚೀಪಾಗಿತ್ತು, ಬಟ್ ಈ ಸೀಸನ್ ತಗೊಂಡಿದ್ದೀನಿ. ಅದು ಬಿಟ್ಟರೆ ಇದು ನೋಡಿ, ಝುಡಿಯೋದಲ್ಲಿ ಲಾಸ್ಟ್ ಟೈಮ್ ತಗೊಂಡಿದ್ದೆ ಲಾಸ್ಟ್ ಟ್ರಿಪ್ಪಿಗೆ, ಬಟ್ ಹಾಕಿರಲಿಲ್ಲ. ಇದು ಝುಡಿಯೋದೇನೆ. ನಂದು ಮ್ಯಾಕ್ಸಿಮಮ್ ಕ್ಲಾತ್ಸ್ ಎಲ್ಲ ಝುಡಿಯೋದೇ ತಗೊಂಡಿರೋದು, ಯಾಕೆಂದರೆ ಬಜೆಟ್ ಲೈಕ್ ಟ್ರಾವೆಲರ್ ಅಲ್ವಾ. ಸೊ ಅದಕ್ಕೋಸ್ಕರ ಝುಡಿಯೋ ಇಸ್ ದ ಬೆಸ್ಟ್ ಆಪ್ಷನ್. ಮೇಯ್ನ್ಲಿ ಬಾಯ್ಸಿಗೆ ಝುಡಿಯೋದಲ್ಲಿ ಎಲ್ಲ ಥರ ಬಟ್ಟೆ ಸಿಗುತ್ತೆ, ಪ್ಲಸ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದೊಂದು ಅಂದರೆ ವೈಟ್ ಶಾರ್ಟ್ಸ್ ಎಲ್ಲೂ ಇರಲಿಲ್ಲ. ತುಂಬ 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 ದಿನದಿಂದ ಯೋಚನೆ ಮಾಡಿದೆ ವೈಟ್ ಶಾರ್ಟ್ಸ್ ಬೇಕು ಅಂತ. ಸೊ ಒಂದು ವೈಟ್ ಶಾರ್ಟ್ಸ್ ತಗೊಂಡಿದ್ದೀನಿ ನೋಡಿ, ಡ್ರೈ ಫಿಟ್ ಕ್ವಾಲಿಟಿ ಇದು, ಅಂದರೆ ನೈಲಾನ್ ಮತ್ತು ಪಾಲಿಸ್ಟರ್ ಮಿಕ್ಸ್ ಇರುತ್ತೆ. ಸೊ ಇದು ಮತ್ತು ಬ್ಲ್ಯಾಕ್ ಶರ್ಟ್ ಏನೋ ಹಾಕೋಬೋದು. ಲಾಸ್ಟ್ ಟೈಮ್ ಟ್ರಿಪ್ಪಾದಾಗ ವೈಟ್ ಶಾರ್ಟ್ಸ್ ಹುಡುಕ್ತಿದ್ದೆ, ಸಿಕ್ಕಿರಲಿಲ್ಲ. ಸೊ ಝುಡಿಯೋದಲ್ಲೆಲ್ಲ ವೈಟ್ ಶಾರ್ಟ್ಸು 900 ರೂಪಾಯಿ, 1000 ರೂಪಾಯಿ ಎಲ್ಲ ಇದೆ. ಸೊ ನಾನು ಅಮೆಝಾನ್ ಬುಕ್ ಮಾಡಿದ್ದೆ, 450 ರುಪೀಸ್ ಏನೋ ಸಿಕ್ತು ವೈಟ್ ಶಾರ್ಟ್ಸ್. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸೊ ಬ್ಯಾಟ್ಮಿಂಟನ್ಗೂ ಯೂಸ್ ಆಗುತ್ತೆ ಮತ್ತು ನಾರ್ಮಲ್ ಇದಕ್ಕೂ ಆಗುತ್ತೆ. ಸೊ ಇದೊಂದು ನಾರ್ಮಲ್ ಕ್ಲೋತಿಂಗು. ಅದು ಬಿಟ್ಟರೆ ಇದು ಅಷ್ಟೇ ನೋಡಿ, ಇದು ಝುಡಿಯೋನೇ. ಇದೇ ತುಂಬ ತುಂಬ ತಗೊಂಡ್ಬಿಟ್ಟಿನಿ ಬಟ್ಟೆಗಳನ್ನ. ಒಂದು 5 ಏನೋ ಶರ್ಟ್ ತಗೊಂಡಿನಿ ಝುಡಿಯೋದು ಆ ಟ್ರಿಪ್ಪಿಗೋಸ್ಕರನೇ. ಇದು ಕಾಣುತ್ತಲ್ವಾ, ಫುಲ್ಲು ಬೀಚ್ ವೈಬ್ಸ್ ಇದು. ಹಿಂದೆ ನೋಡಿ, ಲೆಟ್ಸ್ ಗೋ ಟು ದ ಬೀಚ್ ಅಂತ ಬೇರೆ ಬರ್ತಿದೆ.
ಸೊ ಇದು ಅಷ್ಟೇ ಜುಡಿಯೋ ತಗೊಂಡಿದ್ದು. ಇದಕ್ಕೂ ನಿಯರ್ಲಿ 450 ರುಪೀಸ್ ಏನೋ ಆಯಿತು. ವರ್ತ್ ಅನಿಸ್ತು, ಸೊ ಇಟ್ಕೊಂಡಿದ್ದೀನಿ. ಬಟ್ ಹೆವಿ ಅಂತ ತೂಕ ಥರ ಇದೆ ಅದು, ಇಟ್ಸ್ ಫೈನ್. ಆಮೇಲೆ ಇವೆಲ್ಲ ಮನಿ ಎಕ್ಸ್ಚೇಂಜ್ ಮಾಡೋದು, ಕರೆನ್ಸಿಗಳು. ಅಷ್ಟು ದೂರದಿಂದ ಕಾಣಿಸಲ್ಲ, ಬಟ್ ಕರೆನ್ಸಿ ಮನಿ ಎಕ್ಸ್ಚೇಂಜ್ ಮಾಡಿದ್ದೀನಾಗಲೇ. ಸೊ ಇದೊಂದು ಶರ್ಟ್ ಬಂದಿದೆ, ಇದೊಂದು ವೈಟ್ ಕ್ಲೋತಿಂಗ್ ಮತ್ತು ವೈಟ್ ಶರ್ಟಿಂಗ್ ಇದೆ ಇಲ್ಲಿ. ಅದು ಬಿಟ್ಟರೆ ಬೂಮ್ ಬೂಮ್ ಶಾರ್ಟ್ಸ್ ಅವ್ರಿಗೆ ತೋರಿಸಿದ್ನಲ್ಲ ಅದಿದೆ. ಆಮೇಲೆ ನಾನು ಟ್ರಿಪ್ ಹೋಗ್ಬೇಕಾದ್ರೆ ಯಾವಾಗಲೂ ಲೈಕ್ ನಿಮಗೂ ಅಷ್ಟೇ ಸಜೆಸ್ಟ್ ಮಾಡೋದು, 2 ಪೇರ್ ಸಾಕ್ಸ್ ಇರಲಿ, ಒಂದು ಬ್ಲ್ಯಾಕ್ ಇರಲಿ, ಒಂದು ವೈಟ್ ಇರಲಿ. ಬಿಕಾಸ್ ವೈಟ್ ಈಸ್ ಫಾರ್ ಆಸ್ಥೆಟಿಕ್ ಪರ್ಪಸ್, ಚೆನ್ನಾಗಿ ಕಾಣುತ್ತೆ ವೈಟ್ ಇದ್ದರೆ. ಪ್ಲಸ್ ಬ್ಲ್ಯಾಕ್ ಯಾಕೆ ಅಂತಂದರೆ, ನೀವೇನಾರ ಲೈಕ್ ವೈಟ್ ಕೊಳೆ ಆದಾಗ ಅಥವಾ ಬ್ಲ್ಯಾಕ್ ಯಾಕೆ ಅಂತಂದರೆ ಒಂದ್ಸಲ ಬೀಚ್ಗೆ ಹೋಗಿರ್ತೀರ, ಆ ಟೈಮಲ್ಲಿ ಬ್ಲ್ಯಾಕ್ ಯೂಸ್ ಆಗುತ್ತೆ. ಬಿಕಾಸ್ ಅಬ್ಸರ್ವ್ ಮಾಡ್ತಾರೆ ವಾಟರ್ನ, ಅದು ಬ್ಲ್ಯಾಕ್ ಚೆನ್ನಾಗಿರುತ್ತೆ ಅವಾಗ. ಇಸ್ ಬರೀ ಮನಿನೇ ಬಿದ್ದಿದೆ ಇಲ್ಲಿ, ಅಂದರೆ ಲೈಕ್ ಕಾಯಿನ್ಸ್ ಬಿದ್ದುಬಿಟ್ಟಿದೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡೋದು. ಸೊ ಜುಡಿಯೋದಲ್ಲಿ ಇದು ತಗೊಂಡೆ, ವರ್ಗೋ ಅಂತ ಒಂದು ಪರ್ಫ್ಯೂಮು, 79 ರುಪೀಸ್ ಇದು. ಆ್ಯಕ್ಚುಲಿ ನಿಮ್ಗೆ ಸಜೆಸ್ಟ್ ಮಾಡೋದು ಏನಂತಂದರೆ ತುಂಬ ಪರ್ಫ್ಯೂಮ್ಸ್ ಬ್ರ್ಯಾಂಡ್ ಎಲ್ಲ ಇದೆ, ಬಟ್ ಜುಡಿಯೋದಲ್ಲಿ 79 ರುಪೀಸ್ಗೆ ಪಾಕೆಟ್ ಪರ್ಫ್ಯೂಮ್ ಬರುತ್ತಲ್ಲ, ಸೊ ವರ್ಗೋ ಅಂತಲೇ ತಗೊಳ್ಳಿ. ಆ್ಯಕ್ಚುಲಿ ಒಂದು ಸೈನ್ ಇದು, ರಾಶಿ ಅಂತೀವಲ್ಲ ಆ ಥರದ್ದು. ಸೊ ಪರ್ಫ್ಯೂಮ್ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿದೆ, ಒಂಥರ ಮೈಲ್ಡ್ ಫ್ಲೇವರ್ ಸ್ಮೆಲ್ ಕೊಡುತ್ತೆ, ಆ ಥರ ಇದೆ. ಸೊ ಅದು ಬಿಟ್ಟರೆ ನಿಮಗೆ ಗೊತ್ತಿರ್ಬೋದು, ಈ ವಾಚ್ ಹೊಸದು ಫೈರ್ ಬೋಲ್ಟ್ ತಗೊಂಡಿದ್ದೆ, ಗೋಲ್ಡನ್ ಚೈನ್ ವಾಚು, ಹಾಕಿರಲಿಲ್ಲ ಇದನ್ನು. ಸೊ ಇವತ್ತು ಈ ಟ್ರಿಪ್ಪಲ್ಲಿ ಹಾಕೋಣ ಅಂತ. ಅದು ಬಿಟ್ಟರೆ ನನ್ನ ಹತ್ರ ಇದು ನೋಡಿ, ಬೀಚ್ ಗಾಗಲ್ಸ್. ಎಲ್ಲ ಟ್ರಿಪ್ಪಲ್ಲಿ ನೋಡಿರ್ತೀರ, ಆಲ್ಮೋಸ್ಟ್ ಎಲ್ಲ ಟ್ರಿಪ್ಪಲ್ಲಿ ಒಂದೇ ಹಾಕೊಂಡಿರ್ತೀನಿ. ಸೊ ಡೇ ನೈಟ್ ಎಲ್ಲ ಇದೆ ಒಂದೇ ನನಗೆ. ಆ್ಯಕ್ಚುಲಿ ಇದು ಪವರ್ ಇದೆ ಇದರಲ್ಲಿ, ಸೊ ಅದಕ್ಕೋಸ್ಕರ ಓಕೆ. ಪ್ಲಸ್ ಇದು ಬೇರೆ ಇದು ನೋಡಿ, ದುಬೈ ಸ್ಪೆಕ್ಸ್. ಇವಾಗ ಈ ಸರಿ ಇದು ಯೂಸ್ ಮಾಡ್ತೀನಿ, ಫೋಟೋ ಟಿಂಟೆಡ್ ಲೆನ್ಸಸ್ಸು. ಒಂದು ಕ್ಯಾಪ್ ಇದೆ ಸೆಕೆ ಇದ್ರೆ ಅಂತ. ಆಮೇಲೆ ಮೊನ್ನೆ ಆರ್ಡರ್ ಮಾಡಿದ್ದೆ, ನಿಮಗೆ ವ್ಲಾಗ್ ನೋಡಿರ್ತೀರ, ಅನ್ಬಾಕ್ಸಿಂಗ್ ವ್ಲಾಗಲ್ಲಿ ಡಿಜಿಟೆಕ್ ಮೈಕ್ ತಗೊಂಡಿದ್ದೆ. ಸೊ ಇವಾಗ ಒಂದು ಮೈಕ್ ಹಾಕೊಂಡಿದ್ದೀನಿ ನೋಡಿದ್ದೆ, ವಿತ್ ಏನದು ಏರ್ ಕ್ಯಾನ್ಸಲೇಷನ್ ಇದೆ. ಇದು ಹಾಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಅದು ಬಿಟ್ಟರೆ ಒಂದು ಇದಿದೆ, ಮೈಕ್ ಅಡ್ಯಾಪ್ಟರ್ ಇದೆ ಒಂದು ಇಂಟರ್ವ್ಯೂ ಮಾಡೋಕ್ಕೆ. ಸೊ ಇದನ್ನು ಇಟ್ಕೊಂಡಿರ್ತೀನಿ, ನೋಡೋಣ ಅದಾದರೆ ಇಂಟರ್ವ್ಯೂ ಮಾಡೋಣ ಅಂತ. ಅದು ಬಿಟ್ಟರೆ ನನಗೆ ಗೊತ್ತಾ, ನಾರ್ಮಲ್ ಬ್ಯಾಗ್ ನಂದು ಸ್ಲಿಂಗ್ ಬ್ಯಾಗ್ ಥರ, ಲೈಕ್ ಇಲ್ಲಿ ಬರುತ್ತೆ ಚೆಸ್ಟ್ ಬ್ಯಾಗು. ಅದು ಬಿಟ್ಟರೆ ಇದು ಇಂಡಿಯನ್ ಪಾಸ್ಪೋರ್ಟ್. ನೀವೇ ನೋಡ್ಬೋದು, ಇಂಡಿಯನ್ ಪಾಸ್ಪೋರ್ಟ್ ನಾನು ಆ್ಯಕ್ಚುಲಿ ತೋರ್ಸೋಕ್ಕಾಗಲ್ಲ ಥರ ಅಲ್ಲ. ಸೊ ಸ್ಟ್ಯಾಂಪ್ ಎಲ್ಲ ಕಾಣುತ್ತಲ್ಲ, ಇಷ್ಟಿಷ್ಟು ಕಂಟ್ರೀಸ್ ಸ್ಟ್ಯಾಂಪ್ ಇದೆ. ಆ್ಯಕ್ಚುಲಿ ಇಂಡಿಯನ್ ಪಾಸ್ಪೋರ್ಟ್ ಏನಾದ್ರು ತೋರಿಸಿದ್ರೆ, ಲೈಕ್ ಯಾವುದೇ ಪಾಸ್ಪೋರ್ಟ್ ತೋರಿಸಿದ್ರೆ ಏನಾರ ಪರ್ಸನಲ್ ಇನ್ಫಾರ್ಮೇಷನ್ ಎಲ್ಲ ವಿಡಿಯೋ ಕಾಪಿರೈಟ್ ಬರುತ್ತೆ. ಸೊ ಅದಕ್ಕೋಸ್ಕರ ತೋರ್ಸೋಕ್ಕಾಗಲ್ಲ. ಅದು ಬಿಟ್ಟರೆ ಕ್ಯಾಶ್ ಇದು ಇಂಡಿಯನ್ ಏರ್ಪೋರ್ಟಲ್ಲಿ ಯೂಸ್ ಮಾಡೋಕ್ಕೆ, ಬಿಕಾಸ್ ಇಂಡಿಯಾ ಏರ್ಪೋರ್ಟಿಂದ ಆಚೆ ಹೋದ ತಕ್ಷಣ ಏನು ಯೂಸ್ ಮಾಡೋಕ್ಕಾಗಲ್ಲ. ಸೊ ಇದನ್ನು ಯೂಸ್ ಮಾಡ್ಕೊಳಕ್ಕೋಸ್ಕರ ಹಿಂಗೆ ಇಟ್ಕೊಂಡಿದ್ದೀನಿ ಕ್ಯಾಶ್ನ. ಆಮೇಲೆ ನಾನು ಯಾವಾಗಲೂ ಆಚೆ ಹೋಗ್ಬೇಕಾದ್ರೆ, ಲೈಕ್ ಟ್ರಿಪ್ಸ್ ಹೋಗ್ಬೇಕಾದ್ರೆ 2 ಫೋನ್ ಕೇಸ್ ತಗೊಂಡು ಹೋಗ್ತೀನಿ ಐಫೋನಿಗೆ. ಸೊ ಒಂದು ಹಾಕೊಂಡಿರ್ತೀನಿ, ಪ್ಲಸ್ 2 ಎಕ್ಸ್ಟ್ರಾ ಇರುತ್ತೆ. ಬಿಕಾಸ್ ಅಲ್ಲಿ ಇಲ್ಲಿ ಮಿರರ್ ಸೆಲ್ಫಿ ತಗೊಬೇಕಾದ್ರೆ ಚೆನ್ನಾಗಿ ಕಾಣಲಿ ಅಂತ ಫೋನ್ ಕೇಸ್ ಚೇಂಜ್ ಮಾಡ್ತಿರ್ತೀನಿ ಆ ಕಡೆ ಈ ಕಡೆ ಅಂತ. ಸೊ 2 ಕೇಸ್ ಇದೆ. ಒಂದು ವೈಟು, ಇವತ್ತು ತಗೊಂಡಿದ್ದು ವೈಟ್ನ. ಆ್ಯಕ್ಚುಲಿ ವೈಟ್ ತಗೊಂಡೇ ಇರಲಿಲ್ಲ ನಾನು. ಸೊ ವೈಟ್ ಹೊಸದು, ಇದು ಹಳೇದು ನೋಡಿರ್ತೀನಿ ನೀವೆಲ್ಲ, ಹಾಂಗ್ಕಾಂಗಲ್ಲಿ ಇದೇ ಯೂಸ್ ಮಾಡಿದ್ದೆ. ಸೊ ಅದಂಗಿದೆ. ಅದು ಬಿಟ್ಟರೆ ನಾರ್ಮಲ್ ಇದು ಲೈಕ್ ಅಂಡರ್ವೇರ್ಸ್. ಸೊ ಬೇಕಾಗುತ್ತೆ 2-3 ಪೇರ್ಸು, ಅದು ಇಟ್ಕೊಂಡಿದ್ದೀನಿ. ಅದು ಬಿಟ್ಟರೆ ನನ್ನ ಫೋನ್ ಕೇಸ್ ಮತ್ತು ಆಮೇಲೆ ಎಕ್ಸ್ಟ್ರಾ ಫೋನ್ ಕ್ಯಾರಿ ಮಾಡ್ತೀನಿ. ಯಾವಾಗ ನಂದು ಆ್ಯಂಡ್ರಾಯ್ಡ್ ಫೋನ್ ಇದೆಯಲ್ಲ ಹಳೇದು, ಓಪೋ ಸಮಥಿಂಗ್ ಯಾವುದೋ ನೆನಪಿಲ್ಲ. ಸೊ ಇದು ಯಾಕೆ ಅಂತಂದರೆ, ಒಂದು ಕಡೆ ನಿಮಗೆ ಗೂಗಲ್ ಮ್ಯಾಪ್ಸ್ ಬರಲ್ಲ, ಮೊದಲೇ ಆ್ಯಪಲ್ ಮ್ಯಾಪ್ಸ್ ನಿಮಗೆ ಗೊತ್ತು, ತುಂಬ ಕಷ್ಟ ಅದು. ಪ್ಲಸ್ ಸಬ್ಸ್ಕ್ರೈಬ್ ಎಲ್ಲ ಮಾಡಬೇಕು ಆ್ಯಪಲ್ ಮ್ಯಾಪ್ಸ್ಗೆ. ಅದಕ್ಕೋಸ್ಕರ ಡೌನ್ಲೋಡ್ ಮಾಡಿಬಿಡ್ತೀನಿ ಆಫ್ಲೈನ್ ಮ್ಯಾಪ್ಸ್ ಎಲ್ಲ ಆ್ಯಂಡ್ರಾಯ್ಡಲ್ಲಿ. ಸೊ ಆಮೇಲೆ ವೀಡಿಯೋ ಎಡಿಟ್ ಮಾಡೋಕ್ಕೆಲ್ಲ ಇದರಲ್ಲೇ. ಸೊ ಆ್ಯಂಡ್ರಾಯ್ಡ್ ಇಸ್ ದ ಬೆಸ್ಟ್ ಆಪ್ಷನ್. ಸೊ ಇದೊಂದಿದೆ. ಅದು ಬಿಟ್ಟರೆ ಮೈಕ್ ಇದೆ ಇಲ್ಲಿ. ಆಮೇಲೆ ಗೈಸ್, ಎಲ್ಲದಕ್ಕಿಂತ ಮೈನ್ ಏನಂತಂದರೆ, ನೀವು ಟ್ರಿಪ್ ಹೋಗ್ಬೇಕಾದ್ರೆ ಪೆನ್ ಡ್ರೈವ್ಸ್. ಬಿಕಾಸ್ ನಾನು ಥೈಲ್ಯಾಂಡ್ಗೆ ಹೋದಾಗ ಎಷ್ಟೆಷ್ಟೆಲ್ಲ ಪ್ಲೇಸ್ಗೆಲ್ಲ ಹೋಗಿದ್ದೆ, ಬಟ್ ಯಾವ ಪ್ಲೇಸ್ನ ಕವರ್ ಮಾಡೋಕ್ಕಾಗಿಲ್ಲ. ಕವರ್ ಮಾಡಿಬಿಟ್ಟು ಎಷ್ಟೆಷ್ಟೆಲ್ಲ ವ್ಲಾಗ್ ಮಾಡಿ ಎಲ್ಲ ಡಿಲೀಟ್ ಮಾಡೋ ಸಿಚುವೇಶನ್ ಬಂತು, ಬಿಕಾಸ್ ನನ್ನ ಐಫೋನ್ ಸ್ಟೋರೇಜ್ ಇರಲಿಲ್ಲ. ಬಟ್ ಈ ಸರಿ ಕ್ಯಾಮ್ರಾ ಇದೆ ನನ್ನ ಹತ್ರ, ಇದೇ ಕ್ಯಾಮ್ರಾ ಪೌಚ್. ಕ್ಯಾಮ್ರಾ ಕೆಳಗಡೆ ಇದೆ. ಸೊ ನಿಮಗೆ ಗೊತ್ತಿರ್ಬೋದಲ್ಲ, ಲೈಕ್ DJI ಕ್ಯಾಮ್ರಾ ಇದೆ. ಸೊ Insta360 ಕ್ಯಾಮ್ರಾ ಆರ್ಡರ್ ಮಾಡಿದ್ದೆ, ಬಟ್ ಅದು ಇನ್ನೂ ಬಂದಿಲ್ಲ. ಅದಕ್ಕೋಸ್ಕರ ಈ ವ್ಲಾಗಲ್ಲಿ ಇರಲ್ಲ, ಅದು ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ. ಅದು ಬಿಟ್ಟರೆ ಒಂದು ಪವರ್ ಬ್ಯಾಂಕ್ ತಗೊತೀನಿ. ಸೊ ಏರ್ಪೋರ್ಟಲ್ಲಿ ಏನು ರೂಲ್ಸ್ ಅಂತಂದರೆ, ಪವರ್ ಬ್ಯಾಂಕ್ ಎಲ್ಲ 10,000 mAh ಮಾತ್ರ. ಇದು 10,000 mAh ಮ್ಯಾಕ್ಸ್ ಸೇಫ್ ಪವರ್ ಬ್ಯಾಂಕ್ ಇದು. ಸೊ ಇದು 10,000 mAh ಲಿಮಿಟ್ ಕ್ರಾಸ್ ಆದರೆ ನಿಮಗೆ ಏರ್ಪೋರ್ಟಲ್ಲಿ ಬಿಡಲ್ಲ. ಸೊ ಅಷ್ಟು ಮಾತ್ರ ತೊಗೊಂಡಿದ್ದೀನಿ. ಅದು ಬಿಟ್ಟರೆ ಇನ್ನೇನಿಲ್ಲ ಗೈಸ್, ಮನಿ ಎಕ್ಸ್ಚೇಂಜ್ ಮಾಡಿ ಇಲ್ಲಿದೆ, ಕ್ಯಾಶ್ ಎಲ್ಲ ಇದೆ. ಎಲ್ಲಿ ಹೋಗ್ತೀನಿ ಅಂತೆಲ್ಲ ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಏರ್ಪೋರ್ಟ್ಗೆ ಹೋಗಿ. ಸೊ ಈ ಸರಿ ಆ್ಯಕ್ಚುಲಿ ಫ್ಯಾಮಿಲಿ ಟ್ರಿಪ್ ಹೋಗ್ತಿದ್ದು ನಾವು. ಫ್ಯಾಮಿಲಿ ಟ್ರಿಪ್ ಹೋಗ್ಬಿಟ್ಟು ಅಲ್ಲಿಂದ ಸ್ವಲ್ಪ ಸ್ಪ್ಲಿಟ್ ಆಗುತ್ತೆ. ಸೊ ಎಲ್ಲ ಹೇಳ್ತೀನಿ ಏರ್ಪೋರ್ಟ್ ಹೋದಾಗ ಏನು ಅಂತ. ಸೊ ನಾನು ಆ್ಯಕ್ಚುಲಿ ಇದು ಕಾಣುತ್ತಲ್ಲ, ಈ ಟ್ರಾಲಿ ಬ್ಯಾಗ್ ಒಂದು, ಈ ಟ್ರಾಲಿ ಬ್ಯಾಗ್ ಇದೆ ಅದು, ಮತ್ತು ಇದೊಂದು ತೊಗೊಳ್ತಿದ್ದೀನಿ ಹ್ಯಾಂಡ್ ಬ್ಯಾಗು. ಈ ಸರಿ 2 ಬ್ಯಾಗು. ಸೊ ನೋಡೋಣ ಟ್ರಿಪ್ಪಿಂಗ್ ಆಗುತ್ತೆ ಏನಾಗುತ್ತೆ ಅಂತ. ಸೊ ಬಟ್ಟೆ ಎಲ್ಲ ಇಷ್ಟೇ, ಅಲ್ಲೋಗಿ ಪರ್ಚೇಸ್ ಮಾಡಿದ್ರೆ ಮಾಡೋಣ ಅಂತ. ಸೊ ಈಗ ಪಟ್ಟಂದು ರೆಡಿ ಆಗೋಣ, ಬಿಕಾಸ್ ಟೈಮ್ ತುಂಬ ಕಡಿಮೆ ಇದೆ. ಆ್ಯಕ್ಚುಲಿ ನಿಮ್ಗೆ ಹೇಳಿದ್ನಲ್ಲ 11:45 ಅಂತ, 11:50 ಆಗಿದೆ. 1 ನಾನು ಇರಬೇಕು ಏರ್ಪೋರ್ಟಲ್ಲಿ. ಇವಾಗ 12 ಕಾಲಂಗೆ ಕ್ಯಾಬ್ ಬರೋಕ್ಕೆ ಹೇಳಿದ್ದೀನಿ. ನಮ್ಗೆ ಗೊತ್ತಿರೋ ಕ್ಯಾಬ್ ಇದ್ದಾರೆ.
ಸೊ ಏರ್ಪೋರ್ಟ್ಗೆ ಹೋಗಿ ಅಲ್ಲಿ ಸಿಚುವೇಶನ್ ನೋಡ್ಬೇಕು ಹೆಂಗಿದೆ ಅಂತ. ಬಿಕಾಸ್ ಇಂಡಿಯಾ ಆಗಲೇ ಲೈಕ್ ನುಗ್ಬಿಟ್ಟು ಪಾಕಿಸ್ತಾನ್ಗೆ ಎಲ್ಲ ಅಟ್ಯಾಕ್ ಮಾಡ್ತಾ ಇದೆ. ಪ್ಲಸ್ ಪಾಕಿಸ್ತಾನ ಅಷ್ಟೇ ಲೈಕ್ ಸೆವೆರಲ್ ಏರ್ಪೋರ್ಟ್ಸ್ಗೆ ಎಲ್ಲ ಇದು ಮಾಡಿದೆ, ಥ್ರೆಟ್ ಆಗಿದೆ ಇಂಡಿಯಾಗೆ. ಅದು ಬಿಟ್ಟರೆ ನಿಮಗೆ ಗೊತ್ತಲ್ವಾ, ಸೊ ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ 20 ಏರ್ಲೈನ್ಸ್ ಇನ್ಕ್ಲೂಡಿಂಗ್ ಗಲ್ಫ್ ಏರ್ಲೈನ್ಸ್ ಎಲ್ಲ ಇದು ಮಾಡಿದ್ದಾರೆ, ಕಂಪ್ಲೀಟ್ ಶಟ್ ಡೌನ್ ಮಾಡಿದ್ದಾರೆ. ಸೊ ನಾನು ಹೋಗ್ತಿದ್ದ ಏರ್ಲೈನ್ಸ್ ಬಂದುಬಿಟ್ಟು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಂತ. ಸೊ ನೋಡೋಣ ಅದು ಏನು ಶಟ್ ಡೌನ್ ಆಗಿದೆಯಾ ಏನು ಕತೆ ಗೊತ್ತಿಲ್ಲ. ಬಟ್ ಆ್ಯಸ್ ಆಫ್ ನೌ ಅದೇನು ಮೆಸೇಜ್ ಕಳಿಸಿಲ್ಲ ಇನ್ನು. ಬಟ್ ನಾನು ಬುಕ್ ಮಾಡಿದ್ದು ಇದರಲ್ಲಿ ಗೋವಾ ವಿವೋದಲ್ಲಿ. ಬಟ್ ಅವರು ನೋಡಿ ನಾರ್ಮಲ್ ಆಗಿದೆ ಅಂತಿದ್ದಾರೆ. ಸೊ ಚೆಕ್ಕಿಂಗೆಲ್ಲ 3 hours ಮುಂಚೆ ಬನ್ನಿ ಬಿಕಾಸ್ ಆಫ್ ಪೋಸ್ಟ್ ಅಮಿಡ್ ವಾರ್ಸ್ ಅಂತ ಬಂದಿದೆ. ವಾರಿಂದ 3 hour ಮುಂಚೆ ಬನ್ನಿ ಅಂತ ನಾವು ನೋಡಿದ್ರೆ ಹೋಗೋದೇ ಬೇಡ ಅಂತೀನಿ. ಬಟ್ ನಾವು ಏನು ಮಾಡಿದ್ವಿ ಅಂತಂದರೆ ಕ್ಯಾನ್ಸಲೇಷನ್ ನಾನು ಲೈಕ್ ಆಪ್ಷನ್ ತಗೊಂಡಿರಲಿಲ್ಲ. ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡೋಕ್ಕೂ ಆಗಲ್ಲ, ರಿಫಂಡು ಬರಲ್ಲ ಕ್ಯಾನ್ಸಲ್ ಮಾಡಿದ್ರೆ. ಕ್ಯಾನ್ಸಲ್ ಮಾಡಿದ್ರೆ ಅಕಸ್ಮಾತು 30,300 ರೂಪಾಯಿನೋ ಫ್ಲೈಟಿಗೆ, 30,000 ಸಮಥಿಂಗ್ ಏನೋ ಇದೆ, 30,300 ಸಮಥಿಂಗ್, 30,750 rupees ಇದಾಗುತ್ತೆ, ಕಟ್ ಆಗುತ್ತೆ. ಬಿಕಾಸ್ ಝೀರೋ ಕ್ಯಾನ್ಸಲೇಷನ್ ಅಮೌಂಟ್ ರಿಫಂಡ್ ಆಗೋದು. ಅದಕ್ಕೋಸ್ಕರ ವಾರ್ ಇರಲಿ ಇಲ್ಲದೆ ಇರಲಿ ಹೋಗಲೇಬೇಕು ಇವಾಗ ಏರ್ಪೋರ್ಟಿಗೆ. ಸೊ ಏನೂ ಮಾಡೋಕ್ಕಾಗಲ್ಲ. ಇವಾಗ ಬಟ್ಟೆ ಎಲ್ಲ ಇಡೋಣ ಬನ್ನಿ. ಆ್ಯಕ್ಚುಲಿ ಬಟ್ಟೆ ನೀವು 3 ಥರ ಇಡ್ಬೋದು ಬೇಕಾದ್ರೆ. ಸ್ಕ್ವೇರ್ಸಲ್ಲಿ ಇಡ್ಬೋದು, ಕ್ಯೂಬ್ಸಲ್ಲಿ ಇಡ್ಬೋದು, ಅಥವಾ ರೋಲ್ ಮಾಡಿ ಇಡ್ಬೋದು. ಬಟ್ ನಂದೇನು ಜಾಸ್ತಿ ಬಟ್ಟೆ ಇಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ನಾರ್ಮಲಾಗೇ ಇಟ್ಬಿಡ್ತೀನಿ. ಸೊ ನಾರ್ಮಲಾಗಿಯೇ ಲೈಕ್ ಹಿಂಗೆ ಇಟ್ಬಿಡ್ತೀನಿ. ಆ್ಯಕ್ಚುಲಿ ಇವಾಗ ನಾನು ಏರ್ಪೋರ್ಟ್ ಹಾಕೊಬೇಕು ಅಂತ ಅಂದಿರೋದು, ನಾನು ಈ ವೈಡ್ ಹಾಕೋತೀನಿ. ಮತ್ತು ಕೆಳಗೆ ಒಂದು ಬ್ಯಾಗಿ ಪ್ಯಾಂಟ್ ಇದೆ. ಇವತ್ತು ನಾನು ಆ್ಯಕ್ಚುಲಿ ಇದು ಮತ್ತೊಂದು ತಗೊಂಬಂದೆ, ಅದು ಕೆಳಗಡೆ ಇಟ್ಬಿಟ್ಟು ಹಾಕೋಣ ಅಂತ. ಜೀನ್ಸ್ ಬ್ಯಾಗಿ ಪ್ಯಾಂಟ್ ತಗೊಂಡಿದ್ದೀನಿ. ಸೊ ಅದು ನೆಕ್ಸ್ಟ್ ವ್ಲಾಗಲ್ಲಿ ಕಾಣುತ್ತೆ ನಿಮಗೆ, ಏರ್ಪೋರ್ಟ್ ವ್ಲಾಗಲ್ಲಿ. ಸೊ ಅದು ತುಂಬ ಇಷ್ಟ ಆಯ್ತು ಗೈಸ್. ಆ್ಯಕ್ಚುಲಿ ಲೈಫಲ್ಲಿ ಫಸ್ಟ್ ಟೈಮ್ ಬ್ಯಾಗಿ ಪ್ಯಾಂಟ್ಸ್ ಹಾಕ್ತಿರೋದು. ಸೊ ನೋಡೋಣ ಹೆಂಗೆ ಕಾಣುತ್ತೆ ನನ್ನ ಮೇಲೆ ಅಂತ. ಬಟ್ ನಾನು ಜಾಸ್ತಿ ಇಲ್ಲಲ್ವಾ, ಅದಕ್ಕೋಸ್ಕರ ಹಂಗೇನೆ ಲೈಕ್ ನಾರ್ಮಲ್ ಹೆಂಗೆ ಫೋಲ್ಡ್ ಮಾಡಿದ್ದೆ ಹಂಗೇನೆ ಇದು ಮಾಡ್ತೀನಿ. ಬಿಕಾಸ್ ಹೆಂಗಿದ್ರು ನಾವು ಅಲ್ಲಿ ಹೋಗಿ ತೆಗೆದು ಚೆಲ್ಲಾಡೋದು ಇದ್ದೇ ಇದ್ದಿದ್ದು, ಅದಕ್ಕೋಸ್ಕರ ಪ್ರಾಬ್ಲಮ್ ಇಲ್ಲ. ಆಮೇಲೆ ಆ್ಯಕ್ಚುಲಿ ಒಂದು ಶೂ ಹಾಕೊಂಡು ಹೋಗ್ತೀನಿ ಯಾವಾಗಲೂ, ನೈಕ್ ಏರ್ ಜಾರ್ಡನ್ಸ್ನ. ಅದು ಬಿಟ್ಟರೆ ಕ್ರಾಕ್ಸ್ ಇದೆಯಲ್ವಾ, ಅದು ಬೀಚ್ಗೆಲ್ಲ ತೊಗೊಂಡೋಗ್ಬಿಡ್ತೀನಿ. ಸೊ ಆಲ್ವೇಸ್ ನಿಮ್ಮೊಂದು ಟಿಪ್ ಹೇಳೋದಂತಂದರೆ, ನಾರ್ಮಲ್ ಶೂ ಹಾಕೊಂಡು ಹೋಗಿ ಬೇರೆ ಕಂಟ್ರಿಗೆ ಹೋದಾಗ. ಶೂ ಹಾಕೊಂಡ್ಬಿಟ್ಟು ನಾರ್ಮಲ್ ಕ್ರಾಕ್ಸ್ ಇರುತ್ತಲ್ಲ, ಕ್ರಾಕ್ಸ್ ಅಥವಾ ಒಂದು ಹವಾಯಿ ಚಪ್ಪಲಿ ಬರುತ್ತಲ್ವ, ಸೊ ಅದು ತೊಗೊಂಡೋಗೋದು ಭಾರಿ ಬೆಸ್ಟ್. ಯಾಕೆಂತಂದರೆ ಬೀಚಲ್ಲೆಲ್ಲ ನಿಮಗೆ ಶೂ ಎಲ್ಲ ಹಾಕೊಂಡು ಹೋಗೋಕ್ಕಾಗಲ್ಲ. ಥೈಲ್ಯಾಂಡಲ್ಲಿ ಹಂಗೆ ನಾನು ಮಾಡಿದ್ದು. ಎಲ್ಲ ಕಡೆ ಶೂ ಹಾಕೊಂಡ್ಬಿಟ್ಟು ಲೈಕ್ ಇನ್ನೊಂದು ಶೂ ಇತ್ತು ನನ್ನ ನೈಕು, ಇದು ಸ್ನೀಕರ್ಸ್ ಇತ್ತು, ಎಲ್ಲ ನೆನೆಸ್ಕೊಂಬಿಟ್ಟು ಅದನ್ನೇ ಹಾಕೊಂಬಿಟ್ಟು ಕಾಲೆಲ್ಲ ಒದ್ದೆ ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಬಿಕಾಸ್ ಇಟ್ಸ್ ದ ಮೋಸ್ಟ್ ವರ್ಸ್ಟ್ ಫೀಲಿಂಗ್. ಅದಕ್ಕೋಸ್ಕರ ಈ ಸರಿ ನಾನು ಒಂದು ಶೂ ಮತ್ತು ಒಂದು ಚಪ್ಪಲಿ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಇಟ್ಸ್ ಆ್ಯಕ್ಚುಲಿ ಬೆಟರ್. ಈ ಬ್ಯಾಗ್ ತುಂಬ ಮೆಮೊರೀಸ್ ಮಾಡಿದೆ ನನ್ನ ಜೊತೆ. ತುಂಬ ಕಂಟ್ರೀಸ್ ಬಂದಿದೆ. ಬಿಕಾಸ್ ಎಲ್ಲಿ ಹೋದ್ರೆ ಈ ಬ್ಯಾಗ್ ಇದ್ದೇ ಇರುತ್ತೆ. ಪ್ಲಸ್ ಈ ಟ್ರೋಲಿ ಬ್ಯಾಗ್ ಮಾತ್ರ ಅಲ್ಟಿಮೇಟ್ ಅದು. ಸೊ ಏನು ಮಾಡೋಕ್ಕಾಗಲ್ಲ, ಅವೆಲ್ಲ ಒಳ್ಳೊಳ್ಳೆ ಮೆಮೊರೀಸ್. ಇವಾಗ ಬಟ್ಟೆ ನೋಡಿದ್ರಲ್ಲ, ನಾರ್ಮಲಾಗಿ ಪ್ಯಾಕ್ ಮಾಡಿದ್ದೀನಿ. ಜಾಸ್ತಿ ಏನು ಫೋಲ್ಡ್ ಥರ ಇಟ್ಟಿಲ್ಲ. ಆ್ಯಕ್ಚುಲಿ ಹಿಂಗಿಟ್ರೆ ನೋಡಿ ಕರೆಕ್ಟಾಗಿ ಲೀನಿಯರ್ ಪೊಸಿಷನ್ ಬರುತ್ತೆ ಬ್ಯಾಗ್ದು. ಹಿಂಗೆ ಬಂದುಬಿಟ್ರೆ ಬೆಸ್ಟು. ಇನ್ನೇನು ಇದೆಲ್ಲ ಇಲ್ಲೇ ಇಟ್ಕೋತೀನಿ. ಆಮೇಲೆ ಈ ಸ್ಪೆಕ್ಟ್ ಬಾಕ್ಸ್ ಮೇಲೆ ಇಡ್ತೀನಿ ಟಾಪಲ್ಲೇ. ಅದಕ್ಕಿಂತ ಮುಂಚೆ ಇದೇನು ಬೇಕಾಗಲ್ಲ ಅನಿಸುತ್ತೆ. ಬಟ್ ಐ ವಿಲ್ ಟೇಕ್ ಓನ್ಲಿ ಡಿಜಿಟೆಕ್ ಇದು ಮೈಕ್ ಮಾತ್ರ. ಅದು ಬಿಟ್ಟರೆ ಫೋನ್ ಕೇಸಸ್ ಎಲ್ಲ ನಾರ್ಮಲಾಗಿ ಇಟ್ಬಿಡ್ತೀನಿ ಮೇಲೆ. ಇದು ಅದ್ರ ಮೇಲೆ ಇಟ್ಟರೆ ಆಗುತ್ತೆ. ಸೊ ಇಷ್ಟೇ ಗೈಸ್, ಪ್ಯಾಕಿಂಗ್ ಇನ್ನೇನಿಲ್ಲ ನಂದು. ಪ್ಯಾಕಿಂಗ್ ಎಲ್ಲ ಡನ್ ಆಗಿದೆ ಇವಾಗ. ಸೊ ಈ ವ್ಲಾಗಲ್ಲಿ ನೀವು ಪ್ಯಾಕಿಂಗ್ ಮಾಡಿ ತೋರಿಸ್ತೀನಿ, ಪ್ಲಸ್ ಏನು ಬಟ್ಟೆ ತೊಗೊಂಡೋಗ್ತೀನಿ ತೋರಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಏರ್ಪೋರ್ಟ್ ಬರುತ್ತೆ. ಏರ್ಪೋರ್ಟ್ ಸಿಚುವೇಶನ್ ಹೆಂಗಿದೆ ಅಂತ ತೋರಿಸ್ತೀನಿ. ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಕೆಂಪೇಗೌಡ ಟರ್ಮಿನಲ್ 2 ಹೋಗ್ತಿರೋದು. ಟರ್ಮಿನಲ್ 2 ಗೊತ್ತಾ ನಿಮಗೆ, ಹೆವನ್ ಅದು. ಸೊ ನೋಡೋಣ, ಟೈಮ್ ಆಯ್ತು ಇವಾಗ ಹೊರಡೋಣ. ನಂಗೆ ಆ್ಯಕ್ಚುಲಿ ಇವಾಗ ಫ್ರೆಶ್ ಅಪ್ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ, ನಿದ್ದೆ ಮಾಡಿಬಿಟ್ಟಿದ್ದೆ. ಸೊ ಲೆಟ್ಸ್ ಸಿ ಗೈಸ್, ಏರ್ಪೋರ್ಟ್ ಆ್ಯಕ್ಚುಲಿ ಬಂದು ವ್ಲಾಗ್ ಮಾಡಿ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಈ ವ್ಲಾಗ್ ಇಷ್ಟದ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಈ ಥರನೇ ಒಳ್ಳೊಳ್ಳೆ ಕಂಟೆಂಟ್ ಬರ್ತಿರುತ್ತೆ. ಪ್ಲಸ್ ವ್ಲಾಗ್ಸ್ ಮತ್ತು ಅಲ್ಟಿಮೇಟಾಗಿ ಬರ್ತಿರುತ್ತೆ. ಲೈಕ್ ಪಾಕಿಸ್ತಾನ ಇಂಡಿಯಾ ವಾರ್ ಇದ್ರೂ ಈ ಥರ ಲೈಕ್ ಏರ್ಪೋರ್ಟ್ಗೆ ಹೋಗಿ ಇಷ್ಟೊಂದು ವ್ಲಾಗ್ ಎಲ್ಲ ಮಾಡ್ತಿದ್ದೀನಿ. ಸೊ ಅದಕ್ಕೋಸ್ಕರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ಏನು ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗ್ ಸಿಗೋಣ. ಬಾಯ್ ಗೈಸ್, ಸಿ ಯು.